ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಮಾಜ ತಲೆ ತಗ್ಗಿಸುವ ಘಟನೆ ಭದ್ರಾವತಿಯಲ್ಲಿ ನಡೆದಿದ್ದು, ಎಂಎಲ್ಎ ಮಕ್ಕಳು ಮಹಿಳಾ ಅಧಿಕಾರಿ ಮೇಲೆ ದರ್ಪ ಮೆರೆದಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರಿಪಬ್ಲಿಕ್ ಭದ್ರಾವತಿ ಆಗಲು ಬಿಡಲ್ಲ ಎಂದು ಜಿಲ್ಲಾ ಮಂತ್ರಿ ಹೇಳಿದ್ರು. ಮಾಧ್ಯಮದಲ್ಲಿ ಒತ್ತಡ ಬಂದ ಮೇಲೆ ಪೊಲೀಸರು 3 ಬಂಧಿಸಿದ್ದಾರೆ. ಯಾರನ್ನ ಬಂಧಿಸಬೇಕು ಅವರನ್ನ ಬಂಧಿಸಿಲ್ಲ. ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿಲ್ಲ. ಯಾರೋ ಟೈಪ್ ಮಾಡಿ ತಂದ ಲೆಟರ್ ಅನ್ನ ಮಹಿಳಾ ಅಧಿಕಾರಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಭದ್ರಾವತಿಯ ಘಟನೆಯಲ್ಲಿ ಜೆಡಿಎಸ್ ತೀವ್ರವಾಗಿ ಖಂಡಿಸುತ್ತೆ ಎಂದರು. ಇನ್ನು ಭದ್ರಾವತಿಯಲ್ಲಿ ಅಧಿಕಾರಿಗಳು ಭಯದ ವಾತಾವರಣದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಿಸಿ ಎಸ್ಪಿ ಅವರು ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ? ಕೆಲಸ ಮಾಡುವ ಅಧಿಕಾರಿಗಳಿಗೆ ಈ ರೀತಿಯ ತೊಂದರೆ ಕೊಡ್ತಾ ಇದ್ರು, ಅಧಿಕಾರಿಗಳು ಸುಮ್ಮನಿದ್ದಾರಾ ಎಂದರು. ಮಹಿಳಾ ಅಧಿಕಾರಿಗೆ ನೋವಿಗೆ ಸ್ಪಂದಿಸುವ ಕೆಲಸ ಸರ್ಕಾರದಿಂದ ಆಗಬೇಕು. ಭದ್ರಾವತಿ ಘಟನೆಯ ನೈಜ ತನಿಖೆ ನಡೆಯಬೇಕಾಗಿದೆ. ಕೂಡಲೇ ಶಾಸಕ ಸಂಗಮೇಶ್ ರಾಜೀನಾಮೆ ಕೊಡಬೇಕು. ಇಡೀ ಸಮಾಜ ತಲೆ ತಗ್ಗಿಸುವ ಕೆಲಸವಾಗಿರೋದ್ರಿಂದ ಶಾಸಕರು ರಾಜೀನಾಮೆ ಕೊಡಬೇಕು. ಪೊಲೀಸ್ ಇಲಾಖೆ ಯಾರ ಒತ್ತಡಕ್ಕೆ ಮಣಿಯದೆ ಪ್ರಕರಣ ದಾಖಲಿಸಿಕೊಂಡು ಎಂಎಲ್ಎ ಮಗನ ವಿರುದ್ಧ ತನಿಖೆ ನಡೆಸಿ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಘಟನೆ ಖಂಡಿಸಿ ಫೆಬ್ರವರಿ 14ರಂದು ಭದ್ರಾವತಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತೀವಿ. ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದರು. ಸಮಾಜ ತಲೆ ತಗ್ಗಿಸುವಂತಹ ಒಂದು ದುರ್ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ಇದು ನಿನ್ನೆ ಮೊನ್ನೆದಲ್ಲ. ಹೊರಗೆ ಬಂದಿರೋದು ಮೊನ್ನೆ ದಿವಸ. ರಿಪಬ್ಲಿಕ್ ಡೇ ದಿನ ತಮ್ಮ ಮುಂದೆನೆ ನಮ್ಮ ಜಿಲ್ಲಾ ಮಂತ್ರಿಗಳು ಮಾತನಾಡ್ತಾ ಇದ್ರು. ಭದ್ರಾವತಿಯಲ್ಲಿ ಅಸಹಜ ಸಾವುಗಳಾಗ್ತಾ ಇದೆ, ಜೂಜಾಟ ಇಸ್ಪೀಟು ನಡೀತಾ ಇದೆ, ಮರಳು ದಂಧೆ, ಕಾನೂನು ಬಾಹಿರವಾದಂತಹ ದಂಧೆಗಳು ನಡೀತಾ ಇದೆ. ನಾನು ಅದಕ್ಕೆ ಬಿಡೋದಿಲ್ಲ. ನೀವು ಮಾಧ್ಯಮದವರು ಹೇಳ್ತೀರಾ ಭದ್ರಾವತಿ ರಿಪಬ್ಲಿಕ್ ಅಂತೇಳಿ ಹೇಳ್ತಾ ಇದ್ದೀರಾ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಭದ್ರಾವತಿ ರಿಪಬ್ಲಿಕ್ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ. ಇದು ಯಾರ ಮುಂದೆ ಹೇಳಿದ್ರು ಅಂದರೆ, ರಿಪಬ್ಲಿಕ್ ಡೇ ದಿನ ನಮ್ಮ ಜಿಲ್ಲಾ ಮಂತ್ರಿಗಳು ಮಾಧ್ಯಮದವರ ಮುಂದೆ ಮಾತನಾಡಿದ್ದು. ಅಧಿಕಾರಿ ಮೇಲೆ ಮತ್ತು ಇನ್ನೂ ಅನೇಕ ಅಧಿಕಾರಿಗಳು ಈ ನೋವನ್ನು ಅನುಭವಿಸಿದ್ದಾರೆ. ನನಗೆ ಇವತ್ತು ಬೆಳಿಗ್ಗೆ ಒಬ್ಬರು ಆಫೀಸರ್ ಫೋನಲ್ಲಿ ಮಾತಾಡ್ತಾ ಇದ್ರು. ಏನಾದರೂ ಹೇಳಿದಾಗ ಇವ್ರೇನಾದ್ರು ನೋಡ್ತೀನಿ ಅಂದರೆ ಸಾಕು, ಮಾಡಲ್ಲ, ನೋಡ್ತೀನಿ ಅಂದರೆ ನಿನ್ನ ಲಗೇಜ್ ರೆಡಿ ಮಾಡ್ಕೋ ಅಂತೇಳಿ ಯಾರು ಹೇಳ್ತಾರೆ? ಶಾಸಕರು ಹೇಳೋದಕ್ಕಿಂತ ಮುಂಚೆ ಅವ್ರ ಮಕ್ಕಳು ಹೇಳ್ತಾರೆ. ಆದರೆ ಯಾರು ಕಾರಣೀಕರ್ತರು ಅವರನ್ನು ಇನ್ನೂ ಮಾತಾಡಿಸಿಲ್ಲ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕಂಪ್ಲೇಂಟ್ ಕೊಡೋರೇ ಕೊಟ್ಟಿಲ್ಲ, ಹೇಳಿಲ್ಲ ಸರಿಯಾಗಿ ಅಂತ. ಅದಕ್ಕೆ ಮತ್ತೆ ಭದ್ರಾವತಿ ರಿಪಬ್ಲಿಕ್ ಅಂತ ನಾವು ಆಗಿದೆ ಅಂತ ಹೇಳ್ತಾ ಇರೋದು. ಧೈರ್ಯ ಬರೋ ರೀತಿಯ ವಾತಾವರಣ ಇಲ್ಲ. ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಯಾರೋ ಒಂದು ಟೈಪ್ಡ್ ಮಾಡಿ ಬಂದಿರೋಂಥ ಪತ್ರಕ್ಕೆ ಆ ಅಧಿಕಾರಿ ಹತ್ರ ಸೈನ್ ತಗೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತೇಳಿ ಕೂಡ ನಮಗೆ ಬಲ್ಲ ಮೂಲಗಳು ವಿಚಾರ ತಿಳಿತಾ ಇದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಯಾರನ್ನ ಹೆಸರು ಹೇಳಬೇಕೋ, ಯಾರ ಹತ್ರ ಬಯಸ್ಕೊಂಡಿದ್ದಾರೋ ಅವರನ್ನ ಹೆಸರನ್ನು ಬಿಟ್ಟು, ಅದು ಗಲಾಟೆ ಆಗಿದೆ ಅಂತಲೇ ಹೇಳ್ತಿದ್ರೋ ಇಲ್ಲೋ, ನಮ್ಮ ಜಾತ್ಯತೀತ ಜನತಾದಳ ಬಹಳ ಉಗ್ರವಾಗಿ ಖಂಡಿಸ್ತೀವಿ. ಇದು ಯಾರೂ ಮಾಡುವಂತಹ ಕೆಲಸ ಅಲ್ಲ. ಅದರಲ್ಲೂ ವಿಶೇಷವಾಗಿ ಶಾಸಕರಂತಂದರೆ ಅವ್ರ ಮೇಲೆ ಬಹಳವಾದ ಪಕ್ಷಾತೀತವಾಗಿ ನಾಗರಿಕರು ಅವರ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಾರೆ. ಚುನಾವಣೆ ಆಗೋ ತನಕ ಪಕ್ಷ, ಚುನಾವಣೆ ಆದಮೇಲೆ ಪ್ರತಿಯೊಬ್ಬರಿಗೂ ಶಾಸಕರು. ಆದರೆ ಅದರ ವಿರುದ್ಧವಾಗಿ ನಡೀತಾ ಇರುವಂತಹ ವಾತಾವರಣವನ್ನು ನಾವೆಲ್ಲರೂ ಕೂಡ ಭದ್ರಾವತಿಯಲ್ಲಿ ನೋಡ್ತಾ ಇದ್ದೀವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.